ಇದೀಗ ಬರ್ತಾ ಇರುವಂತಹ ಸುದ್ದಿ ಬಿಜೆಪಿ ಘರ್ ವಾಪಸಿ ಬಗ್ಗೆ ಜಗದೀಶ್ ಶೆಟ್ಟರ್ ಸಮರ್ಥನೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ. ಬಿಜೆಪಿ ಸೇರ್ಪಡೆಯ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಜಗದೀಶ್ ಶೆಟ್ಟರ್. ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮೇಲೆ ಮುನಿಸಿಕೊಂಡು ಅಸಮಾಧಾನಗೊಂಡು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಂತಹ ಜಗದೀಶ್ ಶೆಟ್ಟರ್ ಈಗ ಬಿಜೆಪಿಗೆ ವಾಪಸ್ ಆಗಿದ್ದಾರೆ. ಅದರ ಬಗ್ಗೆ ಸಮರ್ಥನೆ ಕೂಡ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ. ಆಗ ವಸ್ತುಸ್ಥಿತಿ ಬೇರೆ ಇತ್ತು, ಈಗಿನ ಪರಿಸ್ಥಿತಿಯೇ ಬೇರೆ ಇದೆ. ನನ್ನ ನಿರ್ಧಾರದಲ್ಲಿ ತಪ್ಪಿಲ್ಲ, ರಾಜಕೀಯದಲ್ಲಿ ಇದೆಲ್ಲ ಆಗತ್ತೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಾಪಸ್ ಆಗಿದ್ದರ ಬಗ್ಗೆ ಮನ ಬಿಚ್ಚಿ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಏನ್ ಹೇಳಿದ್ದಾರೆ, ಹಾಗಾದ್ರೆ ಕೊಟ್ಟಂತಹ ಕಾರಣಗಳು ಏನೇನು, ಇವೆಲ್ಲದರ ಬಗ್ಗೆ ಬನ್ನಿ ನೋಡೋಣ. 9 ತಿಂಗಳ ಅವಧಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಂದ ಪುನಃ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಸಹಜವಾಗಿಯೇ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ನಿರ್ಧಾರಗಳ ಬಗ್ಗೆ ಒಂದು ರೀತಿ ಅಭಾಸವಾಗಿರ್ತಕ್ಕಂಥ ವಾತಾವರಣ ಜನತಾ ಪರಿವಾರದಲ್ಲಿ, ಅಂದರೆ ಜನರ ಮುಂದೆ ಎಲ್ಲೋ ಒಂದು ಕಡೆ ಇದು ಅಭಾಸದ ರಾಜಕಾರಣ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ. ಎಲ್ಲೋ ತಮಗೆ ಅವಮಾನ ಆಗಿದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ಬಂದರು, ಪುನಃ ಅವರು ಅಲ್ಲಿಂದ ನೇರವಾಗಿ ಮತ್ತೆ ಮರಳಿ ಬಿಜೆಪಿಗೆ ಹೋಗಿದ್ದಾರೆ. ಈ ರಾಜಕಾರಣದ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾರೆ. ಸರ್, ತಾವು ತೆಗೆದುಕೊಂಡ ನಿರ್ಧಾರ ಜನರ ಮುಂದೆ ದೊಡ್ಡ ಮಟ್ಟದ ಅಭಾಸ ಅಂತ ಅನಿಸಲ್ವಾ? ಇಲ್ಲ, ಹಾಗೇನಿಲ್ಲ. ಯಾಕಂದರೆ ಇವತ್ತು ರಾಜಕಾರಣದಲ್ಲಿ ಇವೆಲ್ಲ ಘಟನೆಗಳು ನಡೀತಿರ್ತವೆ. ಮತ್ತು ಹಿಂದೆ 2023 ಚುನಾವಣೆಯಲ್ಲಿ ಯಾವ ರೀತಿ ಘಟನೆಗಳದು, ಯಾವ ರೀತಿ ಅಪಮಾನ ಆಯಿತು, ಮನಸ್ಸಿಗೆ ಹರ್ಟ್ ಆಯಿತು, ಆ ಹಿನ್ನೆಲೆಯಲ್ಲಿ ಅದೊಂದು ಕಠಿಣವಾದಂಥ ನಿರ್ಧಾರ ಕೈಗೊಳ್ಳುವಂಥದ್ದು ಪರಿಸ್ಥಿತಿ ನನಗೆ ಬಂತು. ನಾನು 30-40 ವರ್ಷ ಜನಸಂಘದಿಂದ BJPಲಿ ಇದ್ದಂಥ ವ್ಯಕ್ತಿ. ಹೀಗಾಗಿ 30-40 ವರ್ಷ ಒಂದೇ ಪಕ್ಷದಲ್ಲಿದ್ದು ಒಂದು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದಂಥವ್ರಿಗೆ ಏನೊಂದು ಹರ್ಟ್ ಆಯ್ತಲ್ಲ, ಆ ಹಿನ್ನೆಲೆಯಲ್ಲಿ ಅದೊಂದು ಕಠಿಣ ನಿರ್ಧಾರ ಮಾಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸರ್, ಬಹಳ ಮುಖ್ಯವಾಗಿ ತಾವು ಬಿಜೆಪಿ ಬಿಡುವ ಸಂದರ್ಭದಲ್ಲಿ ತಮ್ಮ ಸ್ವಾಭಿಮಾನ ಧಕ್ಕೆ ಆಯಿತು ಅಂತಕ್ಕಂಥ ಚರ್ಚೆಗಳಾಯಿತು. ಆವಾಗ ತಾವು ವ್ಯಕ್ತಪಡಿದ ಅಭಿಪ್ರಾಯಗಳು ಬ್ರಾಹ್ಮಣ ಲಿಂಗಾಯತ ಜಾತಿ ಸಮೀಕರಣದ ಲೆಕ್ಕಾಚಾರದ ಚರ್ಚೆ ಆಯಿತು, ಮತಗಳ ಕ್ರೋಢೀಕರಣದ ಬಗ್ಗೆ ಚರ್ಚೆ ಆಯಿತು, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸೈದ್ಧಾಂತಿಕ ನಿಲುವುಗಳ ಬಗ್ಗೆ ಚರ್ಚೆ ಆಯಿತು, ಜಾತಿಗಳ ಬಗ್ಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಅಪನಂಬಿಕೆಗಳು ಬರುವ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳು ಅದಕ್ಕೆ ಪೂರಕವಾಗಿತ್ತು ಅಂತಕ್ಕಂಥ ಆರೋಪ ಇದೆ. ಆ ಹೇಳಿಕೆಗಳಿಗೆ ಈಗೂ ಬದ್ಧ ಸರ್? ನೋಡಿ, ಒಂದು ಅವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತಿನ ಕೆಲವೊಂದು ವೈಯಕ್ತಿಕವಾದಂಥ ಏನು ಘಟನೆಗಳು ನಡೆದು, ಹಿತಾಸಕ್ತಿ ನಡೆದು, ಅದನ್ನು ಇವತ್ತು ಓಪನ್ ಇದೆ. ಅದ್ರ ಬಗ್ಗೆ ಮತ್ತೆ ಯಾರೂ ಚರ್ಚೆನೂ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಒಳಗೆ. ಹೀಗಾಗಿ ಅವತ್ತೇನು ಹೇಳಿದ್ದು ಅವತ್ತಿನ ಪರಿಸ್ಥಿತಿಗೆ, ಅವತ್ತಿನ ವಸ್ತುಸ್ಥಿತಿಗೆ ಅದು ಕಾರಣ ಇದಾವೆ. ಸೊ ಇನ್ನೊಂದು ಭಾಳ ಮುಖ್ಯವಾಗಿ ತಾವು ಪಕ್ಷ ಬಿಡುವ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ, BL ಸಂತೋಷ್ ಅವ್ರ ಬಗ್ಗೆ ಮತ್ತು ಪಕ್ಷದ ಕೆಲ ನಾಯಕರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ. ಸೊ ಆವಾಗ ನೀವು ಅವರನ್ನು ವಿರೋಧ ಮಾಡ್ಕೊಂಡು ಹೊರಗಡೆ ಬಂದ್ರಿ. ಈಗ ಮತ್ತೆ ಅವರೊಂದಿಗೇ ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ ಹೇಗೆ ರಿಸೀವ್ ಮಾಡ್ತೀರಿ ಸರ್? ಒಂದು ವರಿಷ್ಠರು ಇದೆಲ್ಲನೂ ಅಬ್ಸರ್ವೇಷನ್ ಮಾಡ್ತಿರ್ತಾರೆ, ರಾಷ್ಟ್ರೀಯ ವರಿಷ್ಠರು. ಅದು ರಾಷ್ಟ್ರೀಯ ವರಿಷ್ಠರೇ ನಾನು ಕರೆದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗುವಂಥ ಒಂದು ಕರೆ ಕೊಟ್ಟಾಗ, ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಅವ್ರು ಬಹುಶಃ ಇದೆಲ್ಲವನ್ನು ಅವಲೋಕನ ಮಾಡಿಕೊಂಡೇ ಸೇರ್ಪಡೆ ಮಾಡಿರ್ತಾರೆ. ಬಿಜೆಪಿ ಬಿಟ್ಟು ಹೊರಗಡೆ ಬಂದ್ರಿ ಸರ್, ಕೆಲವು ಸ್ಟೇಟ್ಮೆಂಟ್ ಕೊಟ್ಟರೆ ಬಹಳ ಗಂಭೀರವಾಗಿಂಥ ಚರ್ಚೆಗಳಾಯಿತು. ಬಿಜೆಪಿ ಅಂತಕ್ಕಂಥ ಲೀಡರ್ಲೆಸ್ ಪಾರ್ಟಿ ಅಂತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ನಾಯಕರ ಬಗ್ಗೆ ತಾವು ಕೊಟ್ಟ ಹೇಳಿಕೆ ಅದು ಲೀಡರ್ಲೆಸ್ಸು, ಅದನ್ನು ಸರಿಪಡಿಸೋಕ್ಕಾಗದೇ ಇರತಕ್ಕಂಥ ರೀತಿಯಲ್ಲಿ ಬಿಜೆಪಿ ಇದೆ ಅಂತ ಹೇಳಿದ್ರಿ. ಈಗ ಸರಿಪಡಿಸೋಕ್ಕಾಗುವಂಥ ವಾತಾವರಣ ಇದೆ ಸರ್? ಒಂದು ನಾನು ಹೇಳ್ತೀನಿ, ಅವತ್ತು ಹೇಳಿದ್ದನ್ನು ನೀವು ಬಹುಶಃ ಅಬ್ಸರ್ವ್ ಮಾಡಿರಿ, ಜನರ ಒಂದು ಅಬ್ಸರ್ವೇಷನ್ ನೋಡ್ಕೊಳ್ರಿ. ಅವತ್ತೇನು ವಸ್ತುಸ್ಥಿತಿ ಇತ್ತು ಅದನ್ನು ಹೇಳುವಂಥ ಕೆಲಸ ಮಾಡಿದ್ವಿ. ಮತ್ತು ಇಲ್ಲಿ BJPಗೆ ಬಂದ ಮೇಲೆ ಎಲ್ಲೆಲ್ಲಿ ತಪ್ಪು ಒಪ್ಪು ಆಗಿದ್ದಾವೆ ಅದನ್ನು ಕರೆಕ್ಷನ್ ಮಾಡುವಂಥದ್ದು, ಹಿರಿಯರ ಗಮನಕ್ಕೆ ತರುವಂಥದ್ದು, ಮತ್ತು ಇನ್ನು ಭಾರತೀಯ ಜನತಾ ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ, ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ. ಕಾಂಗ್ರೆಸ್ ಸೇರ್ಪಡೆ ಆದ್ರಿ ಸರ್, ಆದರೆ ಒಬ್ಬ ಗಟ್ಟಿ ನಾಯಕತ್ವ ಇರತಕ್ಕಂಥ ಮಾಜಿ ಮುಖ್ಯಮಂತ್ರಿಗೆ ನಾನು ಎಲ್ಲಿದ್ದೇನೆ, ಯಾಕಾಗಿ ಇನ್ನೊಂದು ಪಕ್ಷಕ್ಕೆ ವಾಪಸ್ ಹೋಗ್ತೇನೆ ಅನ್ನೋದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಹೋಗುವಂಥ ಎದೆಗಾರಿಕೆ ಯಾಕೆ ಜಗದೀಶ್ ಶೆಟ್ಟರ್ ಕಾಣಲಿಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ ಸರ್. ನೋಡಿ, ಕಾಂಗ್ರೆಸ್ ಪಾರ್ಟಿಗೆ ನಾನು ಬ್ಲೇಮ್ ಮಾಡಿ ಹೊರಗೆ ಹೋಗ್ತಾ ಇಲ್ಲ. ನನಗೇನೋ ಸ್ಥಾನಮಾನ ಕೊಟ್ಟಿಲ್ಲ, ನನಗೆ ಅನ್ಯಾಯ ಮಾಡಿದರು, ಯಾವುದೇ ಬ್ಲೇಮನ್ನು ಮಾಡ್ತಿಲ್ಲ. ಅವ್ರಿಗೆ ಧನ್ಯವಾದನೂ ಹೇಳಿದೆ ನಾನು. ಜಗದೀಶ್ ಶೆಟ್ಟರು ಈ ಥರ ನಿರ್ಧಾರಗಳು ತೆಗೆದುಕೊಳ್ಳುವುದರ ಮೂಲಕ ಒಂದು ರೀತಿ ಅವಕಾಶವಾದಿ ರಾಜಕಾರಣಿ ಆದರೂ ಅಂತ ಚರ್ಚೆಗೆ ಏನಂತೀರಿ ಸರ್?
ನೋಡಿ, ಇವತ್ತು ಇಲ್ಲಿವರೆಗೂ ಯಾವುದೇ ಜನಸಾಮಾನ್ಯರು, ಜನರ ಭಾವನೆಯೇ ಭಾಳ ಮುಖ್ಯ. ಪಬ್ಲಿಕ್ ಒಪಿನಿಯನ್ ಇಸ್ ಇಂಪಾರ್ಟೆಂಟ್. ಹೀಗಾಗಿ ಯಾರೂ ಜಗದೀಶ್ ಶೆಟ್ಟರ್ನ ಅವಕಾಶವಾದಿ ರಾಜಕಾರಣ ಅಂತ ಯಾರೂ ಬ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಬಹಳ ಮುಖ್ಯವಾಗಿ ವಿಜೇಂದ್ರ ಅವ್ರ ನಾಯಕತ್ವವನ್ನು ಒಪ್ಕೊಂಡು ಹೋಗಲಿಕ್ಕೆ ಜಗದೀಶ್ ಶೆಟ್ಟರ್ ಎಷ್ಟು ಮಾನಸಿಕವೂ ರೆಡಿ ಇದ್ದಾರೆ ಸರ್? ನೋಡಿ, ನಾನು ಹೇಳ್ತೀನಿ, ಒಂದು ಪಕ್ಷದಲ್ಲಿ ಯಾರೊಬ್ಬರು ಅಧ್ಯಕ್ಷ ಆಗಿರ್ತಾರೆ, ಅವರು ಯುವಕರು ಇರ್ಬೋದು, ವಯಸ್ಸಾದರಿರ್ಬೋದು, ಹಿರಿಯರು ಇರ್ಬೋದು, ಒಂದು ಸಲ ಪಕ್ಷ ನಿರ್ಧಾರ ಮಾಡಿದ ಮೇಲೆ ಆ ನಾಯಕತ್ವವನ್ನು ಒಪ್ಕೊಂಡು ಹೋಗಿ ಕೆಲಸ ಮಾಡಬೇಕಾಗ್ತದೆ. ಹೀಗಾಗಿ ಈಗ ವಿಜೇಂದ್ರ ರಾಜ್ಯ ಅಧ್ಯಕ್ಷ ಆದಮೇಲೆ ನನಗೆ ಅಪ್ರೋಚ್ ಆದರು ಮತ್ತು ಈ ಪ್ರೊಸೆಸ್ಸಿಗೆ ಮೂಲವಾಗಿ ಅವರಿಂದ ಇದಕ್ಕೆ ಒಂದು ಹೆಚ್ಚಿನ ಒತ್ತು ಸಿಕ್ತು. ಯಡಿಯೂರಪ್ಪನವ್ರದಕ್ಕೆ ಕೈ ಜೋಡಿಸಿದ್ರಿಂದ ಇವತ್ತು ನಾವು ಮತ್ತೆ BJPಗೆ ಪುನಃ ವಾಪಸ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಇದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಒಟ್ಟಲ್ಲಿ ತಾವು ತೆಗೆದುಕೊಂಡ ರಾಜಕೀಯ ನಿರ್ಧಾರವನ್ನು ಸಮರ್ಥನೆ ಮಾಡ್ಕೊಳ್ಳೋ ಜೊತೆ ಮುಂಬರ್ತಕ್ಕ ದಿನಗಳಲ್ಲಿ ಪಕ್ಷದ ಸೂಚನೆಯಂತೆ ಎಲ್ಲರೊಂದಿಗೆ ಉತ್ತಮ ಕೆಲಸ ಮಾಡುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಸಂತೋಷ್ ಜೊತೆ ಆನಂದ್ ಪೈ ಬೆದರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.